ರಹಾನೆದು 200 ಟೈಪ್ ಅಲ್ಲಿ ಗೇಮ್ ಇದು. ಕರೆಕ್ಟ್. ಓಕೆ, ಇಂಟ್ರೆಸ್ಟಿಂಗ್ ಸ್ಟಾರ್ಟ್ ಅಲ್ಲ, ಅಂದ್ರೆ ಐ ಥಿಂಕ್ 200 ಮ್ಯಾಚ್ IPL ಗೇಮು ಅಂಡ್ ಸ್ಕೋರ್ ಕೂಡ ಅಬೌಟ್ 200 ಬರ್ಬೋದು ಇಬ್ಬರಲ್ಲೂ ಅಲ್ವಾ? ಬರ್ಬೋದು. ಇಬ್ರು ಬ್ಯಾಟಿಂಗ್ ಮೇಲೆ ಡಿಪೆಂಡ್ ಆಗಿದೆ ಆಕ್ಚುಲಿ. ಎರಡು ಟೀಮ್ಸ್ ಏನಂದ್ರೆ ಬೌಲಿಂಗ್ ಎರಡು ಸ್ವಲ್ಪ ವೀಕ್ ಬೌಲಿಂಗ್ ಇರುವಂತ ಅಟ್ಯಾಕ್ ಅಂತ ಟೀಮ್ಸ್ ಎರಡೂನು. ಎಕ್ಸಾಕ್ಟ್ಲಿ. ಸೊ ಐ ಥಿಂಕ್ ಬ್ಯಾಟಿಂಗ್ ಮೇಲೆ ಡಿಪೆಂಡ್ ಆಗಿದೆ ಎರಡು ಟೀಮ್. ಸೊ ಐ ಥಿಂಕ್ ದೇ ಹ್ಯಾವ್ ಯಾರು ಬ್ಯಾಟಿಂಗ್ ಆಡಿದ್ರು ಕೂಡ ಐ ಥಿಂಕ್ ದೇ ವಿಲ್ ಹ್ಯಾವ್ ಟು ಗೋ ಫಾರ್ ಹೈ ಸ್ಕೋರ್. ಮತ್ತೆ ಆಕ್ಚುಲಿ ಇಬ್ರದ್ದು ಸೆಕೆಂಡ್ ಮ್ಯಾಚ್ ಬೋತ್ ಆರ್ ಲೈಕ್ ಎರಡು ಫಸ್ಟ್ ಮ್ಯಾಚ್ ಇಬ್ರು ಸೋತರು. ಲೂಸರ್ಸ್. ಅದೇ ಸೊ ಡೆಫಿನೆಟ್ಲಿ ದೇ ಹ್ಯಾವ್ ಟು ಫೈಟ್ ಬ್ಯಾಕ್. ಅದಕ್ಕೆ ಹೌದು, ವಿನ್ ಆಗೇ ಫಸ್ಟ್ ಆಗ್ತಾರೆ. ಅಂದ್ರೆ ಇದ್ರಲ್ಲಿ ಇಬ್ರು ಒಂಥರ ವೈಟಿಂಗ್ ಫಾರ್ ವಿನ್ನಿಂಗ್. ಹೌದು, ಫಸ್ಟ್ ಪಾಯಿಂಟ್ಸ್ ಇದಂದ್ರೆ ಇವತ್ತು ಒಂದ್ ಅಡ್ವಾಂಟೇಜ್ ಏನಂದ್ರೆ ಇಬ್ರಲ್ಲಿ ಯಾರೋ ಒಬ್ರು ಒಂದು 2 ಪಾಯಿಂಟ್ಸ್ ಅನ್ನ ಬಕೆಟ್ ಹಾಕೊಂತಾರೆ. So ಅದೊಂದು ಮತ್ತೆ ಸ್ಕ್ವಾಡ್ ಅಲ್ಲಿ ನ್ಯೂಸ್ ಬಂದ್ಬಿಟ್ಟು ರೆಹಾನೆ 200 IPL ಗೇಮ್. ಈಗ ರಹಾನೆ ಫಿನ್ ಅಲೆನ್ ಲಾಸ್ಟ್ ಮ್ಯಾಚ್ ಕೂಡ ಒಳ್ಳೆ ಓಪನಿಂಗ್ ಕೊಟ್ರು. ಇವತ್ತು ಕೂಡ ಒಳ್ಳೆ ಓಪನಿಂಗ್ ಕೊಡ್ಬೋದು ಎಕ್ಸ್ಪೆಕ್ಟ್ ಮಾಡೋಣ. ಸಖತ್ತು ಆಡ್ತಾನೆ ಕಣ. ಅವನ್ಗೆ ಮೇ ಬಿ ಅವನ್ಗೆ ಅಷ್ಟೊಂದು ರೆಕಗ್ನಿಷನ್ ಬರ್ಲಿಲ್ಲ IPL ಅಲ್ಲಿ ಅಲ್ಲ. ಇನ್ನು ಆಡಿಲ್ವಲ್ಲ ಜಾಸ್ತಿ ಅವನು. ಇನ್ನೇನೆ ಅನ್ಸುತ್ತೆ ಫಸ್ಟ್ ಗೇಮ್ ಅಲ್ಲಿ ಜಾಸ್ತಿ ಗೇಮ್ಸ್ ಆಡಿಲ್ಲ ಅವನು. ಸೊ ಐ ಥಿಂಕ್ ದಿಸ್ ಫಸ್ಟ್ ಟೈಮ್ ಆಗ್ತಾ ಇರೋದು. ಅಲೆನ್ ರೆಹಾನೆ ಓಪನಿಂಗ್ ಬ್ಯಾಟ್ಸ್ಮನ್ ಸಖತ್ ಪವರ್ ಪ್ಲೇ ಅಲ್ಲಿ. ಆಕ್ಚುಲಿ ವರುಣ್ ಚಕ್ರವರ್ತಿ ಶುಡ್ ಕಮ್ ಬ್ಯಾಕ್. ಮೈನ್ ಒಂದು ವರುಣ್ ಚಕ್ರವರ್ತಿ ಇದೆ ಮೈನ್ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕಂದ್ರೆ ಅವರು ಪೇಸ್ ಬೌಲಿಂಗ್ ಅಟ್ಯಾಕ್ ಇಲ್ಲವೇ ಇಲ್ಲ, ಆಲ್ಮೋಸ್ಟ್ ನಾನ್ ಎಕ್ಸಿಸ್ಟೆಂಟ್ ಅಂತ. ವೈಭವ್ ಅವರ ಮತ್ತೆ ಇವನು ಯಾರಪ್ಪ ಕಾರ್ತಿಕ್ ಈಗ ಲಾಸ್ಟ್ ಮ್ಯಾಚ್ ಅಲ್ಲಿ ಆಡಿಸಿದ್ರು ಅವನು. ಮತ್ತೆ ಪೇಸ್ ಅಟ್ಯಾಕ್ ಡೆಬ್ಯೂಟೆಂಟ್ ಮುಜರ್ಬಾನಿ. ಆಕ್ಚುಲಿ ಇವನು RCB ಅಲ್ಲಿ ಇದ್ದಲ್ಲ ಅವನು ಲಾಸ್ಟ್ ವಿನ್ ಆದಾಗ. ಅದೇ 7 feet ಜಿಂಬಾಬ್ವೆ. ಇದ್ರಲ್ಲಿ ಅಂದ್ರೆ ಒಂದು ಸತಿ LSG ಟೀಮ್ ಅಲ್ಲೂ ಒಂದ್ ವರ್ಷ ಇದ್ದ. ಅವಾಗ್ಲೂ ಅಷ್ಟೇ ಗೇಮ್ ಟೈಮ್ ಸಿಗ್ಲಿಲ್ಲ, ಆಡ್ಲೇ ಇಲ್ಲ, ಸುಮ್ನೆ ದುಡ್ಡು ಕೊಟ್ಟು ಕೂತ್ಕೊಂಡಿದ್ದವ್ರು. RCB ಎಲ್ಲೂ ಸೊ ಯಾವ್ದು ಒಂದು ಇರ್ಲಿಲ್ಲ. ಸೊ 2 ಸತಿನೂ RCB ಅಷ್ಟೇ LSG ಅಷ್ಟೇ ಆಗಿ ಬಂದಿದ್ದು ರಿಪ್ಲೇಸ್ಮೆಂಟ್ ಆಗಿ. ಸೊ ಆಲ್ರೆಡಿ ಬ್ಯಾಕಪ್ ಆಗಿ ಇಟ್ಕೊಂಡಿದ್ರು ಅವನನ್ನ. ಏನು ಗೇಮ್ ಟೈಮ್ ಸಿಗ್ತಿರ್ಲಿಲ್ಲ. ಗೇಮ್ ಟೈಮ್ ಸಿಕ್ಕಿದೆ ಮಿಸ್ ಆದ. ಮತ್ತೆ ಐ ಥಿಂಕ್ ಕಿಶನ್ ಅಗೇನ್ ಸನ್ರೈಸ್ ಕೀ. ಯಾಕಂದ್ರೆ ಐ ಥಿಂಕ್ ಒನ್ ಆಫ್ ದಿ ಬೆಸ್ಟ್ ಫಾರ್ಮ್ ಆಫ್ ಹಿಸ್ ಲೈಫ್ ಅನ್ಬೋದು. ಆತರ ಇದ್ದಾನೆ. ಹೆಡ್ ಅಂಡ್ ಅಭಿಷೇಕ್ ಲಾಸ್ಟ್ ಮ್ಯಾಚ್ ಒಂಥರ ಕ್ಲಿಕ್ ಆಗ್ಲಿಲ್ಲ. ಈ ಮ್ಯಾಚ್ ಏನೋ ಕ್ಲಿಕ್ ಆಗ್ತಾರೆ ನೋಡ್ಬೇಕು. ಅಂಡ್ ಅಗೇನ್ ಸೇಮ್ ಇದೆ. ಹೌದು, ಕಿಶನ್ ಈ ಮ್ಯಾಚ್ ವಿಲ್ ಹಿಟ್ ಇಟ್ ಬ್ಯಾಕ್ ಆಕ್ಚುಲಿ. ಈವನ್ ಅಭಿಷೇಕ್ ಹೆಡ್ ಮಿಸ್ ಆದ್ರೂ ಹೊಡಿತಾನೆ ಆಕ್ಚುಲಿ. ಫುಲ್ ಫಾರ್ಮ್ ಇದ್ದಾನೆ ಕಿಶನ್. ಸ್ವಲ್ಪ ಐ ಥಿಂಕ್ ನಿತೀಶ್ ಕುಮಾರ್ ರೆಡ್ಡಿ ಫಾರ್ಮ್ ಸ್ವಲ್ಪ ತುಂಬಾ ಕನ್ಸರ್ನ್ ಇದೆ. ಯಾಕಂದ್ರೆ ಅವನು ಬ್ಯಾಟಿಂಗ್ ಅಲ್ಲಿ ಪ್ರೂವ್ ಮಾಡ್ಲೇಬೇಕು. ಬಿಕಾಸ್ ಅವ್ನು ಆಲ್ರೌಂಡ್ ಅಂತ ಕನ್ಸಿಡರ್ ಮಾಡಕ್ ಆಗಲ್ಲ. ಯಾಕಂದ್ರೆ ಅವನು ಬೌಲಿಂಗ್ ಡಿಪೆಂಡಬಲ್ ಬೌಲರು ಅಲ್ಲ ಅವನು. ಆ ಕಡೆ ಈ ಕಡೆ ಅಟ್ಲೀಸ್ಟ್ ಬ್ಯಾಟಿಂಗ್ ಮೇಲೆ ಡಿಪೆಂಡ್ ಆಗ್ಲಿಲ್ಲ ಅಂದ್ರೆ ಒಂದಷ್ಟು ಯೂಸ್ಫುಲ್ ರನ್ಸ್ ಕೊಡ್ಲಿಲ್ಲ ಅಂದ್ರೆ ಅವನು ಇನ್ನೊಂದು ಆಕ್ಚುಲಿ ಅವ್ನು ಫಾರ್ಮ್ ಚೇಂಜ್ ಮಾಡ್ಬೇಕು ಅನ್ಸ್ತಾ ಇದೆ ನಿತೀಶ್ ಕುಮಾರ್. ಅವನು ಒಂಥರ ಹಿಟ್ಟರೇ ಅಲ್ಲ ಸ್ಟಾರ್ಟಿಂಗ್. ಲೈಕ್ ಹೇಗೆ ಹೇಳೋದು, ಒಂಥರ ಕಂಪ್ಲೀಟ್ ಆಲ್ರೌಂಡರ್ ಅಂತ ಹೇಳಕ್ ಆಗಲ್ಲ. ಅವ್ನಿಗೆ ಸ್ವಲ್ಪ ಒಂಥರ ಒಂದ್ ಸೀಸನ್ ಅಲ್ಲಿ 4-5 ಗೇಮ್ ಚೆನ್ನಾಗಿ ಆಡಿಸ್ತು, ಸಿಕ್ಕಾಪಟ್ಟೆ ಹೈಪ್ ಸಿಕ್ತು. ಒಂದೇ ಸತಿ ಮ್ಯಾಚ್ ಗಳು ಕೊಟ್ಬಿಟ್ರು. ಟೆಸ್ಟ್ ಮ್ಯಾಚ್, ಒನ್ ಡೇ ಟೆಸ್ಟ್ ಮ್ಯಾಚ್ ಎಲ್ಲದ್ರಲ್ಲೂ ಚಾನ್ಸ್ ಗಳು ಕೊಟ್ಬಿಟ್ರು ಬೇಗ. ಐ ಥಿಂಕ್ ಸ್ವಲ್ಪ ಫಾಸ್ಟ್ ಟ್ರ್ಯಾಕ್ ಮಾಡಿದ್ರು ಅಂತ ಅನ್ಸುತ್ತೆ ನನಗೆ. ಐ ಥಿಂಕ್ ಮೇ ಬಿ ವೆದರ್ ಹಿ ಡಿಸರ್ವ್ ದಟ್ ಬೀಂಗ್ ಫಾಸ್ಟ್ ಟ್ರ್ಯಾಕ್ ಆರ್ ನಾಟ್ ಅನ್ನೋದು ಐ ಥಿಂಕ್ ಇಟ್ಸ್ ದ ಕ್ವಶನ್. ಬಟ್ ನೋಡ್ಬೇಕು. ಅಲ್ಲಿ ಬ್ಯಾಕಪ್ ಅಲ್ಲಿ ಬೇಕಾದ್ರೆ ಇದ್ರ ಕರ್ನಾಟಕದ ಪ್ಲೇಯರ್ ರವಿಚಂದ್ರನ್ ಸ್ಮರಣ್ ಇದ್ದಾನೆ. ಸ್ಮರಣ್ ಇಸ್ ಒನ್ ಆಫ್ ದ ಟೆಕ್ನಿಕಲಿ ಮೋಸ್ಟ್ ಕಾಂಪಿಟೆಂಟ್ ಬ್ಯಾಟರ್, ಆಲ್ ಫಾರ್ಮ್ಯಾಟ್ ಬ್ಯಾಟರ್. ಟೆಸ್ಟ್ ಒನ್ ಡೇ ಡೊಮೆಸ್ಟಿಕ್ ಅಲ್ಲಿ ಹಿಸ್ ಆವರೇಜ್ ಇಸ್ ಲೈಕ್ ಕ್ರೇಜಿ. ಒಳ್ಳೆ ಬ್ರಾಡ್ಮನ್ ನಂಬರ್ಸ್ ಇಡ್ತಾರೆ ಅವನು. ಸೊ ಲೈಕ್ ಒನ್ ಆಫ್ ದ ಬೆಸ್ಟ್ ಡೊಮೆಸ್ಟಿಕ್ ಬ್ಯಾಟರ್ಸ್ ಇನ್ ದ ಎಂಟೈರ್ ಕಂಟ್ರಿ ಸ್ಮರಣ್. ನನ್ಗೆ ಒಂದೊಂದ್ಸಲ ಅರ್ಥ ಆಗಲ್ಲ. ಈಗ ಡೊಮೆಸ್ಟಿಕ್ ಅಲ್ಲಿ ಕ್ರೇಜಿ ಇರುತ್ತೆ ಅವ್ರದ್ದು ಪಾಯಿಂಟ್ಸ್ ಎಲ್ಲ. ಬಟ್ ಒನ್ಸ್ ದೇ ಕಮ್ ಇನ್ ಫ್ರಂಟ್ ಅಲ್ಲಿ ಬಂದಾಗ ಲೈಕ್ IPL ಇದ್ರಲ್ಲಿ ಬಟ್ ತುಂಬಾ ಜನ ಪರ್ಫಾರ್ಮ್ ವರ್ಕೌಟ್ ಆಗಲ್ಲ. ಅದೇ ಪ್ರಾಬ್ಲಮ್. ಯಾವ ತುಂಬಾ ಜನ ಆಗಿದೆ ಇಲ್ಲ ಆಗ್ತಾರೆ ಇಲ್ಲ.
ಡಿಪೆಂಡ್ಸ್ ಅದೇ ಯಾವ ತರ ಅಂದ್ರೆ ಡೊಮೆಸ್ಟಿಕ್ ಅಂದ್ರೆ ವಿಚ್ ಡೊಮೆಸ್ಟಿಕ್ ಅನ್ನೋದು ಲೈಕ್ ಸ್ಮರಣ್ ನನಗೆ ಹೇಳಿದ ಎಕ್ಸಾಂಪಲ್ ಈಸ್ ಅ ಟೆಕ್ನಿಕಲಿ ಕಾಂಪಿಟೆಂಟ್ ಬ್ಯಾಟರ್ ಲೈಕ್ ಅಂದ್ರೆ ಫುಲ್ ವೆಲ್ ರೌಂಡೆಡ್ ಪ್ಯಾಕೇಜ್. ಇನ್ ಕೆಲವರು ಡೊಮೆಸ್ಟಿಕ್ ಅಂದ್ರೆ ಹೇಗೆ ಅಂದ್ರೆ ಈಗ 3-4 ಪ್ಲೇಯರ್ಸ್ ಸಿಕ್ಕಿದೆ ಚಾನ್ಸ್ ಆಲ್ರೆಡಿ ಹೊಸಬರು. ಅವ್ರೇಂದ್ರೆ ಡೊಮೆಸ್ಟಿಕ್ ಅಂದ್ರೆ ಇಟ್ಸ್ ನಾಟ್ ಲೈಕ್ ಅವರು ಫಸ್ಟ್ ಕ್ಲಾಸ್ ರಣಜಿ ವಿಜಯ್ ಹಜಾರೆ ಟೂರ್ನಮೆಂಟ್ ಎಲ್ಲದರಲ್ಲೂ ಕ್ಲಿಕ್ ಆಗಿರೋರಲ್ಲ ಅವರು. ಅವ್ರು ಡೊಮೆಸ್ಟಿಕ್ ಅಂದ್ರೆ ಬರೀ ಸ್ಟೇಟ್ ಲೀಗ್ಸ್ ತರ ಈಗ ಹೆಂಗೆ ಕರ್ನಾಟಕ ಪ್ರೀಮಿಯರ್ ಲೀಗ್ ಅಂತ ಮುಂಚೆ ಮಾಡ್ತಿದ್ರು ಅದ್ರ ಬೇರೆ ಬೇರೆ ಡಿಫ್ರೆಂಟ್ ಸ್ಟೇಟ್ ಲೀಗ್ಸ್ ಎಲ್ಲ ಓಪನ್ ಆಗಿದೆ. ಅದರಲ್ಲಿ ಯಾವ್ದೋ ಒಂದ್ ಸೀಸನ್ ಅಲ್ಲಿ ಜಸ್ಟ್ ಒಂದ್ ಸೀಸನ್ ಅಲ್ಲಿ ಕ್ಲಿಕ್ ಆಗ್ಬಿಟ್ಟು ಹೆಸರು ಮಾಡ್ಕೊಂಡ್ ಬಂದಿರೋಂಥವ್ರು ಪರ್ಚೇಸ್ ಮಾಡಿ ಬಂದ್ರು. ಸೊ ಬಟ್ ದೇ ಆರ್ ನಾಟ್ ಲೈಕ್ ಫುಲ್ ಫ್ಲೆಜ್ಡ್ ಇನ್ನು ಪ್ಲೇಯರ್ ಆಗಿಲ್ಲ ಅವರು ಆಸ್ ಬ್ಯಾಟರ್ ಆಗಿರ್ಬೋದು ಅಥವಾ ಆಸ್ ಎ ಬೌಲರ್ ಆಗಿರ್ಬೋದು. ಅವ್ರು ಇನ್ನು ಫುಲ್ ಫ್ಲೆಜ್ಡ್ ಇನ್ನು ಒಂಥರ ಡಿಫ್ರೆಂಟ್ ಸ್ಟೇಜಸ್ ಆಫ್ ಮ್ಯಾಚಸ್ ಡಿಫ್ರೆಂಟ್ ಸಿಚುವೇಶನ್ಸ್ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅವರು. ಒಂಥರ ಹೇಗೆ ಅಂತಂದ್ರೆ ಹ್ಮ್. ಒಂದು ಮ್ಯಾಚ್ಗಳಲ್ಲಿ ಸಿಕ್ಕಾಪಟ್ಟೆ ಜೋರ ಹೊಡೆದ್ಬಿಟ್ಟು ಸಿಕ್ಸ್ ಹೊಡೆದು ಹೆಸರು ಮಾಡ್ಕೊಂಡು ಬಂದಿರೋ ಅಂತವ್ರು ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಐ ಥಿಂಕ್ ಸ್ಮರಣ್ಗೆ ಆಕ್ಚುಲಿ ಕ್ಲಿಕ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಬಿಕಾಸ್ ಇಸ್ ಅ ವೆಲ್ ರೌಂಡೆಡ್ ಪ್ಯಾಕೇಜ್. ನೋಡೋಣ ಯಾರು ನಡೆಸ್ತಾರೆ ಅಂತ. ಹೆಡ್ ಟು ಓಕೆ, ಹೆಡ್ ಹೆಡ್ ಟು ಹೆಡ್ ವಿನ್ KKR ಅಂತ ಹೇಳ್ತೀರಾ? ಓಕೆ. KKR ಫುಲ್ ಸ್ಟ್ರಾಂಗ್ ಅಲ್ಲಿ ಇದೆ. ಲಾಸ್ಟ್ ಆಕ್ಚುಲಿ 5 ಎಸ್ ಎಚ್ ರಾಜ್ ಕೆಲವೊಂದು ಸೀಸನ್ ಅಲ್ಲಿ ಫುಲ್ ಲೋ ಇತ್ತು ಆಕ್ಚುಲಿ. ಅದು ದೇ ಹ್ಯಾವ್ ಬಿಕೇಮ್ ಸ್ಟ್ರಾಂಗ್ ಟು 2020 20 ಆ ಟೈಮಲ್ಲಿ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಬ್ಯಾಟಿಂಗ್ ಹಿಟ್ಟರ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಯಾವ ಟೀಮ್ ಎಸ್ ಆರ್ ಎಚ್ ಯಾವ ಅಲ್ಲಿ. ಟೀಮ್ SRH ಎಸ್ ಎಸ್ ಆರ್ ಆರ್ ಎಚ್ ಅಂದ್ರೆ ಐ ಥಿಂಕ್ ಅದೇ ಇವ್ರ ಕಾಂಬಿನೇಷನ್ ಶುರು ಮಾಡಿದಾಗಿಂದ ಸ್ವಲ್ಪ ಅವಾಗಿಂದ ಅದಕ್ಕೆ ಮುಂಚೆ ಸ್ವಲ್ಪ ಐ ಥಿಂಕ್ ವಾರ್ನರ್ ಟೀಮ್ ಬಿಟ್ಟ ಮೇಲಿಂದ ಸ್ವಲ್ಪ ಒಂಥರ ಫಿಕಲ್ ಆಗಿತ್ತು. ಮಾರ್ಕ್ರಮ್ ಮಯಾಂಕ್ ಅಗರ್ವಾಲ್ ಎಲ್ಲ ಸ್ವಲ್ಪ ಏನೋ ಟ್ರೈ ಮಾಡಿದ್ರು ಬಟ್ ಯಾವ್ದು ಕ್ಲಿಕ್ ಆಗಿಲ್ಲ. ಅಭಿಷೇಕ್ ಶರ್ಮಾ ಕೂಡ ಫಸ್ಟ್ ಸೀಸನ್ ಕ್ಲಿಕ್ ಆಗಿಲ್ಲ. ಅವನು ಟೈಮ್ ತಗೊಂಡ, ಅವನು ಸ್ವಲ್ಪ ಇನಿಷಿಯಲ್ ಸ್ಟೇಜ್ ಅಲ್ಲಿ ಒಂದೆರಡು ಸೀಸನ್ ಕ್ಲಿಕ್ ಆಗಿ ಟೈಮ್ ತಗೊಂಡ. ದೆನ್ ಒನ್ಸ್ ಅವನು ಒಂದೆರಡು ಸೀಸನ್ ಆದ್ಮೇಲೆ ಎಕ್ಸ್ಪೀರಿಯನ್ಸ್ ಯಾವಾಗ ಬಂತು ಆಮೇಲೆ ಅವನು ಪ್ಲಸ್ ಟ್ರಾವಿಸ್ ಹೆಡ್ ಓಪನಿಂಗ್ ಅಲ್ಲಿ ಯಾವಾಗ ಬಂದ್ರು ಅವಾಗ ಸ್ವಲ್ಪ ಕ್ಲಿಕ್ ಆಯ್ತು. ಬಟ್ ನೋಡೋಣ ಐ ಥಿಂಕ್ ಅಗೇನ್ 50-50 ಮ್ಯಾಚ್ ಅಂತ ಬಟ್ ಹೇಳ್ತೀನಿ. ಎರಡು ಸೈಡ್ ಲಾಸ್ಟ್ 5 ಇನ್ನು KKR ಜಾಸ್ತಿ ವಿನ್ ಆಗಿದೆ. ಈವನ್ ಅವ್ರ ಸ್ಟ್ರಾಂಗ್ ಟೀಮ್ ಇದ್ದಾಗ ಆಕ್ಚುಲಿ KKR ವಿನ್ ಆಗಿದೆ. ಬಟ್ ಟುಡೇ ಅದು ಐ ಥಿಂಕ್ ಪಾಯಿಂಟ್ T20 ಡೇ T20 ಅಲ್ಲಿ ಆನ್ ದಟ್ ಗಿವನ್ ಡೇ ಯಾರು ಚೆನ್ನಾಗಿ ಆಡ್ತಾರೋ ಅವರಿಗೆಲ್ಲ ಚಾನ್ಸಸ್ ಇರುತ್ತೆ. ಸೊ ನಾನು ನಾಟ್ ಏಬಲ್ ಟು ಗೆಸ್ ಇದರಲ್ಲಿ ಅವರು ಇವರು ಅಂತ ಫೇವರಬಲ್ ಅಂತ ಹಾಕಕ್ಕಾಗಲ್ಲ. ಬಟ್ ಐ ಥಿಂಕ್ ಎರಡು ಸೈಡ್ ಬೌಲಿಂಗ್ ವೀಕ್ ಇದೆ. ಸೊ ಐ ಥಿಂಕ್ ಇರೋ ಬೌಲಿಂಗ್ ಅಲ್ಲಿ ಸ್ವಲ್ಪ ಯಾರು ಬೆಟರ್ ಆಗಿ ಮಾಡ್ತಾರೋ ನೋಡ್ಬೇಕು. ಇದು ಟಾಸ್ ಮೇಲೂ ಬೆಟರ್. ಯಾರು ಟಾಸ್ ವಿನ್ ಆಗ್ತಾರೋ ಎಲ್ಲರೂ ಟಾಸ್ ಗೆದ್ದು ಚೇಸಿಂಗ್ ತಗೊಂತ ಇದ್ರೆ ಇಲ್ಲಿವರೆಗೂ ಈವನ್ ಯಾರು ಟಾಸ್ ವಿನ್ ಆಗ್ತಾರೋ ಎಲ್ಲರೂ ಬೌಲಿಂಗ್ ಫಸ್ಟ್ ತಗೊಂತಾರೆ. ಯಾಕಂದ್ರೆ ಚೇಸಿಂಗ್ ಎಲ್ಲರೂ ಚೇಸಿಂಗ್ ಪ್ರಿಫರ್ ಮಾಡ್ತಾ ಇದ್ದಾರೆ. ಹೌದು, ಐ ಥಿಂಕ್ ಅದು ಒಂದು ನೋಡ್ಬೇಕು ಅಂತ. ಹೌದು, ಸ್ವಲ್ಪ ಐ ಥಿಂಕ್ ಬ್ಯಾಟಿಂಗ್ ತಗೊಂಡು ಅಂತ ಟ್ರೈ ಮಾಡ್ಬೇಕು. ಬೇರೆ ಡಿಫ್ರೆಂಟ್ ಟೀಮ್ಸ್ ಫಸ್ಟ್ ಬ್ಯಾಟಿಂಗ್ ತಗೊಂಡು ಸ್ವಲ್ಪ ಕಾನ್ಫಿಡೆಂಟ್ ಆಗಿ ಫ್ರೀ ಫ್ಲೋಯಿಂಗ್ ರನ್ಸ್ ಹೊಡೆದ್ಬಿಟ್ಟು ಆಮೇಲೆ ಬೌಲರ್ಸ್ ಸ್ವಲ್ಪ ಕಂಫರ್ಟಬಲ್ ಸ್ಕೋರ್ ಕೊಟ್ರೆ ದೆನ್ ಫಸ್ಟ್ ಬ್ಯಾಟಿಂಗ್ ಅಲ್ಲೂ ಗೆಲ್ಬಹುದು. ಫಸ್ಟ್ ಬ್ಯಾಟಿಂಗ್ ಆದ್ರೆ ಗೆಲ್ಲಕ್ಕೆ ಆಗಲ್ಲ ಅಂತ ಏನಿಲ್ಲ. ಬಟ್ ಏನಾಗ್ತಿದೆ ಅಂತಂದ್ರೆ ಯಾರು ಒಳ್ಳೆ ಸ್ಕೋರ್ಗಳು ಕೊಡಕ್ ಆಗ್ತಿಲ್ಲ. ಅಂದ್ರೆ 240 ಹೋಗೋ ಕಡೆ 200 ಕೊಡ್ತಿದ್ದಾರೆ, 200 ಹೋಗೋ ಕಡೆ 160 180 170 ಬೀಳ್ತಿದ್ದಾರೆ. 180 ಹೊಡೆದ್ರೆ ಗೆಲ್ಲೋ ಚಾನ್ಸ್ ಇದೆ ಅನ್ನೋವಾಗ 160 ನಿಲ್ತಿದ್ದಾರೆ. ಸೊ ಇನ್ನು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಆಡೋರು ಯಾರು ಅಷ್ಟು ಪ್ರಾಪರ್ ಆಗಿ ಆಡ್ತಿಲ್ಲ. ಫಾರ್ ಎಕ್ಸಾಂಪಲ್ ಈ KKR ವರ್ಸಸ್ MI ತಗೊಂಡ್ರೆ KKR ಅವ್ರು ಇನ್ನೊಂದು 20 ರನ್ ಎಕ್ಸ್ಟ್ರಾ ಹೊಡಿಬೋದಾಗಿತ್ತು ಅವ್ರು ಇದೇ ಸ್ಟೇಜ್ ಅಲ್ಲಿ ಪ್ರಿವಿಯಸ್ ಇದರಲ್ಲಿ. ಆ ವಿಕೆಟ್ಸ್ ಕಳ್ಕೊಂಡು ಸ್ವಲ್ಪ ಅವ್ರು ಮೊಮೆಂಟಮ್ ಕಳ್ಕೊಂಡ್ರು. ಸೊ ಅದೇ ರೀತಿ ಸೊ ಪ್ಲೇಯಿಂಗ್ 11 ಫಿನಲ್ ಲಾಸ್ಟ್ ಟೈಮ್ ತರ ಐ ಥಿಂಕ್ ಇದು ಸ್ಟಿಲ್ ಐ ಗೋ ವಿತ್ ಆಲ್ಮೋಸ್ಟ್ ಸೇಮ್ ಟೀಮ್ ಇಟ್ಕೊಂಡಿದ್ದಾರೆ ಫಸ್ಟ್ ಮ್ಯಾಚ್. ಬಟ್ ನಾನು ಸ್ಟಿಲ್ ಬ್ಯಾಟಿಂಗ್ ಆರ್ಡರ್ ಐ ವಿಲ್ ಸ್ಟಿಲ್ ಸೇ ಅಂಕರೀಶ್ ರಘುವಂಶನ ಮೇಲಕ್ಕೆ ಹಾಕಿ 3 ಹಾಕಿ. ಲಾಸ್ಟ್ ಮ್ಯಾಚ್ ಏನೋ ಸ್ವಲ್ಪ ರೋಹಿತ್ ಶರ್ಮಾ ಕ್ಯಾಚ್ ಡ್ರಾಪ್ ಇಂದ ಸ್ವಲ್ಪ ಲೈಫ್ ಸಿಕ್ತು ಅವನಿಗೆ. ಸೊ 50 ಮಾಡ್ಕೊಳಕ್ ಒಂದು ಅವಕಾಶ ಸಿಕ್ತು. ಒಂದ್ ವೇಳೆ ರೋಹಿತ್ ಶರ್ಮಾ ಕ್ಯಾಚ್ ಹಿಡ್ಬಿಟ್ಟಿದ್ರೆ ಅವ್ನು ಅಲ್ಲೇ ಫೇಲ್ ಆಗ್ಬಿಟ್ರು ಅವನು. ಬಿಕಾಸ್ ಅಷ್ಟೊತ್ತಿವರೆಗೂ ಅವ್ನು ತುಂಬಾ ಕ್ವಿಕ್ ಆಗಿ ಆಡಿರ್ಲಿಲ್ಲ ರನ್ಸ್. ರೋಹಿತ್ ಶರ್ಮಾ ಡ್ರಾಪ್ ಆದ್ಮೇಲೆ ಲೈಫ್ ಸಿಕ್ತು. ಸೊ ಐ ಥಿಂಕ್ ಇಟ್ಸ್ ಬೆಟರ್ ಟು ಪುಷ್ ರಘುವಂಶಿ ಟು 3, ಗ್ರೀನ್ ಅಂಡ್ 4 ಅಲ್ಲಿ ಹಾಕಿದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಮಿಡ್ಲ್ ಆರ್ಡರ್ ವಿಲ್ ಲುಕ್ ಸ್ಟ್ರಾಂಗ್. ಅವಾಗ ಗ್ರೀನು ರಿಂಕು ಸಿಂಗ್ ಇದಾರೆ ಇನ್ನು ಅಂತ ಅನ್ನೋ ಫೀಲಿಂಗ್ ಇರ್ತದೆ 1-2 ವಿಕೆಟ್ ಟಾಪ್ 3 ಅವ್ರಿಗೆ. ಇನ್ನು ನಾವು ಔಟ್ ಆದ್ರೂ ಕೂಡ ಇನ್ನೂ ಗ್ರೀನ್ ಇದಾನೆ, ಇನ್ನೂ ರಿಂಕು ಸಿಂಗ್ ಇದಾನೆ ಅಂತ ಇನ್ನು ದೇ ಕ್ಯಾನ್ ಪ್ಲೇ ಈವನ್ ಬೆಟರ್ ಅಟ್ ದ ಟಾಪ್. ಸೊ ನೋಡೋಣ ಯಾರು ಬರ್ತಂತ ವೈಭವ್. ಈವನ್ SRH ಕೂಡ ಸೇಮ್ ಸಲೀಲ್ ಅರೋರ್ ಹಾಕೊಂಡಿದ್ದಾರೆ ಕಣ ನೀನ್ ಹೇಳ್ದಂಗೆ. ಹಾ ಲಾಸ್ಟ್ ಟೈಮ್ ಹಾಕೊಂಡಿದ್ರು ಅವ್ನು ಇನ್ನೂ ಬಟ್ RCB ಮೇಲೆ ಆಡಿದ್ನ ಅವನು. ಇಲ್ಲ ಇಲ್ಲ ಲಾಸ್ಟ್ ಗೇಮ್ ಒಂದೇ ಗೇಮ್ ಅಲ್ಲಿ ಆಡಿದ್ದವರು SRH ಅವರು. RCB ಕರೆಕ್ಟ್ ಇಲ್ಲ ಆಡ್ದ 1-6 ಏನೋ ಹೊಡೆದ 1-6 ಹೊಡೆದ ಆಮೇಲೆ ಜಾಸ್ತಿ ಹೊಡಿಲಿಲ್ಲ ರನ್ಸ್. ಬಟ್ ನನ್ಗೆ ಟೀಮ್ ಕಾಂಬಿನೇಷನ್ ಇದ್ದಿದ್ದೇನಂತಂದ್ರೆ ಅನಿಕೇತ್ ವರ್ಮಾ ಆರ್ ಸಲೀಲ್ ಅವರ ಇಬ್ರಲ್ಲಿ ಯಾರಾದ್ರೂ ಒಬ್ರು ಚಾನ್ಸ್ ಕೊಡ್ತಾರೆ ಅಂತಿದ್ದು. ಬಟ್ ಅವ್ರ ಕಾಂಬಿನೇಷನ್ ಪ್ರಕಾರ ಅವ್ರು ಇಬ್ರಿಗೂ ಹೋದ್ರು, ಇಬ್ರಿಗೂ ಕೊಟ್ರು. ನಾನು ಇಬ್ರಲ್ಲಿ ಯಾರಾದ್ರೂ ಒಬ್ರಿಗೆ ಲೈಕ್ ಸಲೀಲ್ ಅವರ ಆರ್ ಅನಿಕೇತ್ ವರ್ಮಾ
ಲಿಯಮ್ ಓಕೆ. ಲಿವಿಂಗ್ಸ್ಟನ್ ಆಡಿಸ್ತಾನೆ ಅಂತ ಅನ್ಕೊಂಡಿದ್ದೆ ಲಾಸ್ಟ್ ಗೇಮ್, ಬಿಕಾಸ್ 13 ಕೋಟಿ ಕೊಟ್ಟು ಲಿಯಮ್ ಲಿವಿಂಗ್ಸ್ಟನ್ ಬೆಂಚ್ ಮಾಡಿದ್ದು ಅದೊಂದು ಇದನ್ಸ್ತು. ಸೊ ಹೋಪ್ಫುಲಿ ಇವತ್ತು ಐ ಥಿಂಕ್ ಲಿಯಮ್ ಲಿವಿಂಗ್ಸ್ಟನ್ ಆಡಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ. 4 ಹೈನ್ರಿ ಕ್ಲಾಸನ್ ಆದ್ಮೇಲೆ 5 ಅಲ್ಲಿ ಇನ್ಸ್ಟೆಡ್ ಆಫ್ ನಿತೀಶ್ ಕುಮಾರ್ ಬದಲು 5 ಅಲ್ಲಿ ಲಿವಿಂಗ್ಸ್ಟನ್ ಆಡಿಸಿ, 6 ಅಲ್ಲಿ ಬೇಕಾದ್ರೆ ನಿತೀಶ್ ಕುಮಾರ್ ಆಡಿಸ್ಲಿ, 6 ಆರ್ 7 ಅಲ್ಲಿ ನಿತೀಶ್ ಅಂಡ್ ಅನಿಕೇತ್ 6 ಅಂಡ್ 7 ಹಾಕೊಂಡ್ರೆ ಸಲೀಲ್ ಅವರನ್ನ ಇವತ್ತಿಗೆ ಬೇಕಾದ್ರೆ ಕೂರಿಸಿ ನೆಕ್ಸ್ಟ್ ಓಕೆ. ಬೌಲರ್ಸ್ ಅಂತ ತಗೊಳ್ಳೋದು. ಬೌಲರ್ಸ್ ಅಲ್ಲಿ ಐ ಥಿಂಕ್ ಐ ವುಡ್ ಸೇ 5 ಬೌಲರ್ಸ್ ಅಲ್ಲಿ ಹರ್ಷ್ ದುಬೆಗೆ ಪಾಪ ಇನ್ನು ಚಾನ್ಸ್ ಕೊಡಬಹುದು. ಒಂದು ಇಶಾನ್ ಮಲಿಂಗ ಆರ್ ಲಿವಿಂಗ್ಸ್ಟನ್ ತರೋಂಗಿದ್ರೆ ಐ ಥಿಂಕ್ ಇಶಾನ್ ಮಲಿಂಗ ಬದಲು ಲಿವಿಂಗ್ಸ್ಟನ್ ತರಿಸಿ. ಡೇವಿಡ್ ಪೇನ್ ಅಂತ ಲಾಸ್ಟ್ ಗೇಮ್ ಆಡಿದ್ದ, ಅವನಿನ್ನು ಫಸ್ಟ್ ಗೇಮ್ IPL ಗೆ ಹೊಸ ಎಕ್ಸ್ಪೀರಿಯನ್ಸ್, ಬಟ್ ಅಷ್ಟು ಸರಿಯಾಗಿ, ಬಟ್ ಸೆಕೆಂಡ್ ಕಮಿಂಗ್ ಓವರ್ಸ್ ಅಲ್ಲಿ ಸೆಕೆಂಡ್ ಥರ್ಡ್ ವಿಕೆಟ್ ಒಂದೆರಡು ವಿಕೆಟ್ ತಗೊಂಡ. ಸೊ ಐ ಥಿಂಕ್ ಡೇವಿಡ್ ಪೇನ್ ಇನ್ನೊಂದು ಗೇಮ್ ಕೊಡೋದು ಬೆಟರ್ ಅನ್ಸುತ್ತೆ ಇನ್ಸ್ಟೆಡ್ ಆಫ್ ಇಶಾನ್ ಮಲಿಂಗ. ಇಶಾನ್ ಮಲಿಂಗ ಬದಲು ಲಿಯಮ್ ಲಿವಿಂಗ್ಸ್ಟನ್ ತರಿಸಿ, ಮುನಡ್ಕಟ್, ಹರ್ಷಲ್ ಪಟೇಲ್ ಮೇಬಿ ಅಂಡ್ ಹಾಕೊಂತಾರೆ. ಮೇಬಿ ಇದರಲ್ಲಿ ನಾನು ಮಿಸ್ ಮಾಡಿದೀನಿ. ಐ ಥಿಂಕ್ ಐ ವಿಲ್ ಪ್ಲೇ ಟುಡೇ ಡೇವಿಡ್ ಪೇನ್. ಡೇವಿಡ್ ಪೆನ್ ಆಡಿಸಿ, ಲಿವಿಂಗ್ಸ್ಟನ್ ಆಡಿಸಿ, ಇಬ್ಬರನ್ನು ಆಡಿಸಿ ಆಡೋದು ಬೆಟರ್ ಅನ್ಸುತ್ತೆ. ಐ ಥಿಂಕ್ ಮಿಡ್ಲ್ ಆರ್ಡರ್ ಒಬ್ರು ಬೇಕು ಅನ್ಸ್ತಾ ಇದೆ ನನ್ನ ಪ್ರಕಾರ. ಇದರ್ ಲಿವಿಂಗ್ಸ್ಟನ್ ಆದ್ರೂ ಬರಬೇಕು ಅಥವಾ ಆರ್ ಸ್ಮರಣ್ ಆದ್ರೂ ಬರಬೇಕು. ಇಬ್ರಲ್ಲಿ ಒಬ್ರು ಬಂದ್ರೆ ಸ್ವಲ್ಪ ಮಿಡ್ಲ್ ಆರ್ಡರ್ ಸ್ಟ್ರಾಂಗ್ ಆಗುತ್ತೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ನಿನ್ ಪ್ರಕಾರ ಬೌಲಿಂಗ್ ಇಲ್ಲ, ಅಲ್ಲಿ ಏನು ನನಗೆ ಸನ್ರೈಸ್ ಬೌಲಿಂಗ್? ಬೌಲಿಂಗ್ ಅದೇ ಡೆವಿಲ್ ಪೈನ್ ಹಾಕೊಂತಾರೆ. ಅಲ್ಲ ಸಂಜೆ ಓಕೆ ನಾನು ನಿತೀಶ್ ಕುಮಾರ್ನ ತೆಗೆದ್ಬಿಟ್ಟು ಮೇ ಬಿ ಲಿವಿಂಗ್ಸ್ಟನ್ ಹಾಕೊಂಡು ಓಕೆ ಈಶಾನ್ ಮಲಿಂಗ ಹೇಳ್ದಂಗೆ ಅವ್ನು ತೆಗೆದು ಪೇನ್ ಹಾಕೊಂಡು ಅವಾಗ 4 ಬ್ಯಾಟ್ಸ್ಮನ್ ಫಾರಿನ್ ಆಡಿಸ್ತಾರ. ಈ ಸಲೀಲ್ ಅವ್ರದ್ದು ಆಲ್ರೌಂಡರ್ ತಾನೆ ಇವನು. ಸಲೀಲ್ ಇಲ್ಲ, ವಿಕೆಟ್ ಕೀಪರ್ ಕಮ್ ಇಲ್ಲ, ಫಿನಿಶರ್ ತರ. ಹಂಗಂದ್ರೆ ಡೌಟ್ ಆಕ್ಚುಲಿ. ಐ ಥಿಂಕ್ ಮೇ ಇಲ್ಲ, ಬಿ ನಿತೀಶ್ ಅವರಿಬ್ರಲ್ಲಿ ಕುಮಾರ್ ಹೌದು, ಯಾಕಂದ್ರೆ ಇಮಿಡಿಯೇಟ್ಲಿ ಡ್ರಾಪ್ ಅವನು ಮಾಡಕ್ ಅದೇ ಹೋಗಲ್ಲ. ಅಂಕಿತ್ ವರ್ಮಾ ಸಲೀಲ್ ಅವರಲ್ಲ, ಅಥವಾ ಈಶಾನ್ ಮಲಿಂಗ ತೆಗೆದ್ಬಿಟ್ಟು ಈ ಅಂಕಿತ್ ವರ್ಮಾ ಸಲೀಲ್ ದೇ ವಿಲ್ ಪಿಕ್ ಒನ್. ಈಶಾನ್ ಮಲಿಂಗ ಹೌದು, ತೆಗೆದು ಪೇನ್ ಅನಿಕೇತ್ ಹಾಕೊಂಡು. ವರ್ಮನ್ ಆಡಿಸ್ತಾರೆ, ಬಿಕಾಸ್ ಲಾಸ್ಟ್ ಮ್ಯಾಚ್ ಅವ್ನು ಕ್ವಿಕ್ ಆಗಿ 16 ಬಾಲ್ಗೆ 40 ಎಷ್ಟು ಹೊಡೆದ್ನಲ್ಲ. ಸೊ ಅವನಿಂದಾನೇ ಸ್ವಲ್ಪ ಸ್ಕೋರ್ ಮುಂದಕ್ಕೆ ಹೋಗಿದ್ದು, ಇಲ್ಲಾಂದ್ರೆ ಅವ್ರಷ್ಟು ಹೋಗ್ತಿರ್ಲಿಲ್ಲ. ಹ್ಮ್ ಸೊ ಐ ಥಿಂಕ್ ಅವ್ರನ್ನ ಬಟ್ ಕಂಟಿನ್ಯೂ ಆಕ್ಚುಲಿ ಮಾಡ್ತಾರೆ. ಹೆಂಗೆ ಪ್ಲಾನ್ ಮಾಡಿದ್ರೆ ಲಿವಿಂಗ್ಸ್ಟನ್ ಔಟ್ ಆಫ್ ದ ಗೇಮ್ ಆ ತರಾನೇ ಕಾಣಿಸ್ತಾ ಇದೆ. ಬಟ್ ಹೌದಾ, ಯಾಕಂದ್ರೆ ನನ್ನ ಪ್ರಕಾರ ಬೌಲಿಂಗ್ ಬೇಕೇ ಬೇಕು. ಇಫ್ ದೇ ಈ ಬೌಲಿಂಗ್ ಅಲ್ಲಿ ವರ್ಕೌಟ್ ಆಗಲ್ಲ. ದೇ ಹ್ಯಾವ್ ಸಮ್ ಆಗಲ್ಲ. ಲೈಕ್ ಬಟ್ ಪ್ರಾಬ್ಲಮ್ ಇಸ್ ಪೇನ್ ಮಲಿಂಗ ಇಬ್ರನ್ನ ಆಡ್ಸಿದ್ರು ಕೂಡ ದೇ ಆರ್ ನಾಟ್ ಕ್ಲಿಕ್ಕಿಂಗ್. ಏನಾಗ್ತಿದೆ ಅಂತಂದ್ರೆ ಇಬ್ರು ಫಾರಿನ್ ಸ್ಲಾಟ್ಸ್ ಕೊಟ್ಟು ಕೂಡ ಅವ್ರು ಬೌಲಿಂಗ್ ಚೆನ್ನಾಗಿ ಮಾಡ್ಬೇಕಲ್ವಾ ಮೈನ್. ಸೊ ಇಶಾನ್ ಮಲಿಂಗ ಇಸ್ ನಾಟ್ ಡೂಯಿಂಗ್ ದಟ್ ಗ್ರೇಟ್ ಆಕ್ಚುಲಿ. ನಾನು ಆಕ್ಚುಲಿ ಇಶಾನ್ ಮಲಿಂಗ ಮೇಲೆ ತುಂಬಾ ಹೋಪ್ಸ್ ಇಟ್ಕೊಂಡಿದ್ದೆ ಈ ಸೀಸನ್. ಲೈಕ್ ಪ್ಲೇಯಿಂಗ್ 11 ಕಾಂಬಿನೇಷನ್ ಅಲ್ಲಿ ಬ್ಯಾಟ್ ಕಮಿನ್ಸ್ ಜೊತೆ ಅವನು ಒಂದು ಸಪೋರ್ಟ್ ಇರ್ತಾನೆ ಅಂತ ಅನ್ಕೊಂಡೆ. ನೋಡಿದ್ನಲ್ಲ ಯಾರು RCB ಇವನ್ ಬೌಲಿಂಗಿಗೆ ಪಡಿಕಲ್ ಸರಿ ಹೊಡ್ದ. ಡೆಫಿನೆಟ್ಲಿ ಹೌದು, ಪಡಿಕಲ್ ಸಿಕ್ಕಾಪಟ್ಟೆ ಹೊಡೆದ. ಐ ಥಿಂಕ್ ಇನ್ನೊಂದು ಆಪ್ಷನ್ ಏನ್ ಮಾಡ್ಬೋದು ಅಂದ್ರೆ ಬೌಲಿಂಗ್ ಅಲ್ಲಿ, ಬಿಕಾಸ್ ಸ್ಪಿನ್ ಕೂಡ ಹರ್ಷ್ ದುಬೆ ಓಕೆ ಡಿಸೆಂಟ್ ಸ್ಪಿನ್ನರ್, ಬಟ್ ಅದೇ ಇಂಪ್ಯಾಕ್ಟ್ ಆಗಿ ಪೇನ್ ತಗೋಬಹುದು ಬೌಲಿಂಗ್ ಅಲ್ಲಿ. ಇಂಪ್ಯಾಕ್ಟ್ ಹೈ ಇಂಪ್ಯಾಕ್ಟ್ ಬೌಲರ್ಸ್ ಯಾರು ಇಲ್ಲ. ಸೊ ನನ್ನ ಪ್ರಕಾರ ಏನಂದ್ರೆ ಶಿವಾಂಗ್ ಕುಮಾರ್ ಅಂತ ಒಬ್ಬನಿದ್ದಾನೆ, ಲೆಫ್ಟ್ ಆರ್ಮ್ ರಿಸ್ಟ್ ಸ್ಪಿನ್ ಮಾಡೋನು, ಕುಲ್ದೀಪ್ ತರ. ಓಕೆ. ಇವನು ಹರ್ಷ್ ದುಬೆ ಲೆಫ್ಟ್ ಆರ್ಮ್ ಕ್ಲಾಸಿಕಲ್ ಸ್ಪಿನ್ನರ್, ಫಿಂಗರ್ ಸ್ಪಿನ್ನರ್. ಅವನು ಲೆಫ್ಟ್ ಆರ್ಮ್ ರಿಸ್ಟ್ ಸ್ಪಿನ್ನರ್ ಶಿವಾಂಗ್ ಕುಮಾರ್ ಅಂತ. ಐ ಥಿಂಕ್ ಮಿಸ್ಟ್ರಿ ಎಲಿಮೆಂಟ್ ಇರ್ತದೆ ಅಂತ. ಸೊ ಐ ಥಿಂಕ್ ಬೆಟರ್ ಟು ಬ್ರಿಂಗ್ ಹಿಮ್ ಅನ್ಸುತ್ತೆ ನನ್ನ ಪ್ರಕಾರ. 3 ಫಾಸ್ಟ್ ಬೌಲರ್ಸ್ ಅನ್ನು ಹೋಗಿ ಡೇವಿಡ್ ಪೇನ್, ಹರ್ಷಲ್ ಪಟೇಲ್ ಅಂಡ್ ಉನಡ್ಕಟ್, 3 ಜನ ಸಾಕು ಅಂತ ಬೇಕಾದ್ರೆ. ಸೊ ಅಂಡ್ ಗೋ ಫಾರ್ ನಿತೀಶ್ ಕುಮಾರ್ ನ 4th ಬೌಲರ್ ಆಗಿ ಯೂಸ್ ಮಾಡ್ಕೊಂಡು ಗೋ ಫಾರ್ ಶಿವಾಂಗ್ ಕುಮಾರ್ ಅಂತ ಅನ್ಸ್ತದೆ ನನಗೆ. ಮೇ ಬಿ ಲಾಸ್ಟ್ ಮ್ಯಾಚ್ ಏನಾಯ್ತು ಅಂದ್ರೆ ನಿತೀಶ್ ಕುಮಾರ್ ಕೈಲಿ ಓಪನಿಂಗ್ ಬೌಲಿಂಗ್ ಕೊಟ್ರು, 2 ಓವರ್ಸ್ ನಿತೀಶ್ ಕುಮಾರ್ ಕೈಲಿ ಕೊಡಿಸಿದ್ರು. ವೆನ್ ಯು ಹ್ಯಾವ್ 4 ಬೌಲರ್ಸ್, 4 ಪೇಸರ್ಸ್ ಬೇರೆ ಇಟ್ಕೊಂಡು ನಿತೀಶ್ ಕುಮಾರ್ ಕೊಡೋದ್ರಲ್ಲಿ ಅರ್ಥನೇ ಇರಲಿಲ್ಲ. ಇನ್ಸ್ಟೆಡ್ ಆಫ್ ದಟ್ ಬೌಲರ್ ಅಂತ ತೆಗ್ಬಿಟ್ಟು ನಿತೀಶ್ ಕುಮಾರ್ ಕೈಲಿ ಬೌಲಿಂಗ್ ಮಾಡಿಸ್ಲಿ, 1 ಓವರ್ 2 ಓವರ್ಸ್ ಮಾಡಿಸ್ಲಿ ಓಪನಿಂಗ್ ಪವರ್ ಪ್ಲೇ ಅಲ್ಲಿ. ನ್ಯೂ ಬಾಲ್ ಅಲ್ಲಿ ಸ್ವಲ್ಪ ಸ್ವಿಂಗ್ ಮಾಡುವಂತ ಕೆಪಾಸಿಟಿ ಇರುವಂತ. ಸ್ಟಾರ್ಟಿಂಗ್ ಫೇಸ್ ಕೊಟ್ರೆ ಸರಿಯಾಗಿ ಹೊಡಿತಾರೆ ಅನ್ಬಿಟ್ಟು ಸ್ಲೋ ಬೌಲಿಂಗ್ ಅನ್ಬಿಟ್ಟು ಇವ್ನು ಕೊಟ್ರು. ಕರೆಕ್ಟ್ ಇರ್ಬೋದು. ಸೊ ನಿತೀಶ್ ಕುಮಾರ್ ಬೇಕಾದ್ರೆ ಕಂಟಿನ್ಯೂ ಮಾಡಿದ್ದಾರೆ. ಲಾಸ್ಟ್ ಗೇಮ್ ಏನಂದ್ರೆ ನನಗೆ ಪ್ರಾಬ್ಲಮ್ ಅನ್ಸಿದೆ ಏನಂತಂದ್ರೆ ನಿತೀಶ್ ಕುಮಾರ್ ವೆನ್ ಯು ಹ್ಯಾವ್ ಸೋ ಮೆನಿ ಅದರ್ ಆಪ್ಷನ್ಸ್ ಸ್ಟಿಲ್ ಗೋಯಿಂಗ್ ಫಾರ್ ನಿತೀಶ್ ಕುಮಾರ್ ರಾಂಗ್ ಅನ್ಸ್ತು. ಇಫ್ ಯು ಆರ್ ಎನಿವೇ ಗೋಯಿಂಗ್ ಫಾರ್ ನಿತೀಶ್, ಬೆಟರ್ ಟು ಟೇಕ್ ಔಟ್ ಅನದರ್ ಬೌಲರ್. ಆ ಬೌಲರ್ ಬದಲು ಶಿವಾಂಗ್ ಕುಮಾರ್ ಅವ್ನು ಸ್ವಲ್ಪ ಬ್ಯಾಟಿಂಗ್ ಕೂಡ ಆಡುವಂತವನು. ಸೊ ಐ ಥಿಂಕ್ ಮಿಸ್ಟ್ರಿ ಬೌಲರ್, ಲೆಫ್ಟ್ ಆರ್ಮ್ ರಿಸ್ಟ್ ಸ್ಪಿನ್ನರ್ ಶಿವಾಂಗ್ ಕುಮಾರ್ ಆಡಿಸ್ಲಿ ಅಂತ. ಬ್ಯಾಟಿಂಗ್ ಐ ಥಿಂಕ್ ಈ ಟೀಮಲ್ಲಿ ಜಾಸ್ತಿ ಜನ ಇದ್ದಾರೆ ಕಣ. ಮೇನ್ ಬೌಲಿಂಗ್ ಕೊಡ್ಬೇಕು. ಅದೇ ಬೌಲಿಂಗ್. ಸೊ ಐ ಥಿಂಕ್ ಅದೇ ಶಿವನ್ ಕುಮಾರ್ ಸ್ವಲ್ಪ ಬೌಲಿಂಗ್ ಆಡ್ ಆಗ್ತಾನೆ, ಸ್ವಲ್ಪ ಮಿಡ್ಲ್ ಓವರ್ಸ್ ಅಲ್ಲಿ ಸ್ಟ್ರೆಂಥನ್ ಮಾಡ್ತಾನೆ ಅಂತ ನನ್ ಗೆಸ್ ಅದಕ್ಕೋಸ್ಕರ. ಸೊ ಲೆಟ್ ಸಿ ಏನಾಗುತ್ತೆ ಮತ್ತೆ ಅದೇ ನೀನ್ ಹೇಳ್ದಂಗೆ ನರೇನು ವರುಣ್ ದೇ ಹ್ಯಾವ್ ಟು ಕಮ್ ರಿಯಲಿ ಹಾರ್ಡ್ ಅನ್ನೋ
ಯಾಕಂದ್ರೆ ಹೌದು. ಪೇಸ್ ಬೌಲಿಂಗ್ ಅಟ್ಯಾಕ್ ಇಲ್ವೇ ಇಲ್ಲ ಅವ್ರದ್ದು. ಸೊ ಸ್ಪಿನ್ನರ್ಸ್ ಮೇಲೆ ಓವರ್ ಡಿಪೆಂಡೆಂಟ್ ಆಗಿದ್ದಾರೆ. ಐ ಥಿಂಕ್ ವರುಣ್ ವಿಲ್ ಗೋ ಟು ಸನ್ರೈಸ್. ಫಾರ್ಮಲ್ ಇದ್ದಾಗ ಸರ್ರಿ ಹೊಡಿತಾನೆ ಅವನು. ಹೌದು, ಈ ಹೊಸಬ ಜಿಂಬಾಬ್ವೆ 7 ಇಂಚ್ 7 ಫೀಟ್ ಬ್ಲೆಸಿಂಗ್ 6 ಫುಟ್ 6'8" ಅನ್ಸುತ್ತೆ actually. ಅವನು ಆಕ್ಚುಲಿ ಏನಾದ್ರು ಟ್ರೈ ಮಾಡಿ ಆಡಿದ್ರೆ ಆಕ್ಚುಲಿ ವಿಲ್ ಬಿ ಸ್ಟಾರ್ ಸೊ ಈ ಚೆನ್ನಾಗಿ ಮ್ಯಾಚ್. ಆಡಿ. ಹೌದು, ಈಗ ವರ್ಲ್ಡ್ ಕಪ್ ಅಲ್ಲಿ ಹೇಗೆ ಜಿಂಬಾಬ್ವೆ ಬೌಲಿಂಗ್ ಮಾಡ್ದ, ಒಳ್ಳೊಳ್ಳೆ ಬೌಲಿಂಗ್ ಮಾಡಿ ಒಳ್ಳೊಳ್ಳೆ ಡೆಲಿವರೀಸ್ ಟಾಪ್ ಆಫ್ ದಿ ಆರ್ಡರ್ ತೆಗೆದಿದ್ದ. ಸೊ ಅಂತವ್ರನ್ನ ತೆಗೆದ್ರೆ ಒಂದು ಚಾನ್ಸ್ ಕೊಟ್ಟಂಗೆ ಆಗತ್ತೆ, ನೋಡ್ಬೇಕು. ಬಟ್ ಮತ್ತೆ ಮಗ ಇನ್ನೊಂದೇನಂತ ಫೈನಲ್ ಪ್ರಿಡಿಕ್ಷನ್ ಪ್ರಿಡಿಕ್ಷನ್, ಓಕೆ ಐ ಗೋ ಫಾರ್ ಅಗೇನ್ 50-50 ಅನ್ಸ್ತದೆ. ಐ ಥಿಂಕ್ ಸ್ಟಿಲ್ 50-50 ಅಂತ ಅನ್ಸ್ತದೆ ಆಕ್ಚುಲಿ ನನಗೆ. ಈ ಎರಡ್ ಟೀಮ್ ಒಂಥರ ಬ್ಯಾಲೆನ್ಸ್ಡ್ ಆಗೇ ಇದೆ. ಎರಡರಲ್ಲೂ ಮ್ಹೂ. ಬ್ಯಾಟರ್ಸ್ ಚೆನ್ನಾಗಿದ್ದಾರೆ, ಬಟ್ ಬೌಲಿಂಗ್ ಈಸ್ ವೀಕ್. ಹೌದು, ಬಟ್ ಏನಂದ್ರೆ ನನ್ಗೆ ಬ್ಯಾಟಿಂಗ್ ಸೈಡ್ ನೋಡ್ತಾ ಇಲ್ಲ, ಆಕ್ಚುಲಿ ಬೌಲಿಂಗ್ ಸೈಡ್ ನೋಡಿದ್ರೆ ನನ್ಗೆ KKR ಈಸ್ ಮಚ್ ಬೆಟರ್ ಅನ್ಸ್ತಾ ಇದೆ. ಸ್ಲೈಟ್ಲಿ ಬೆಟರ್ ಅಂತ ಇದಕ್ಕೋಸ್ಕರ ಮೇ ಬಿ ವರುಣ್ ಅಂಡ್ ನೈರನ್ ಫ್ಯಾಕ್ಟರ್ ಇಂದ ಸ್ವಲ್ಪ ಅವ್ರ ಕಡೆಗೆ ಮತ್ತೆ ಅನ್ಸ್ತಿದೆ. ಅದು ಬೇರೆ ಇವ್ರದ್ದು ಹೋಮ್ ಗ್ರೌಂಡ್ ಹಿಡನ್ ಗಾರ್ಡನ್. ಸೊ ಅದು ಸ್ವಲ್ಪ ಅದೊಂದು 5% ಆಡ್ ಆಗುತ್ತೆ ಇವ್ರಿಗೆ ವಿನ್ನಿಂಗ್. ಅದಕ್ಕೋಸ್ಕರ ನೋಡಿ. ಓಕೆ, ನನ್ 50-50 ಅಂತ ಅನ್ಸ್ತಾ ಇದೆ ನನಗೆ. ಯಾರ ಕಡೆನೂ ಟಿಲ್ಟ್ ಆಗ್ತಿಲ್ಲ. ಇದು ಸ್ವಲ್ಪ ಅಂದ್ರೆ ಅದೇ ಟಾಪ್ ಆರ್ಡರ್ ಸ್ವಲ್ಪ ಇದಾಗಿದೆ. ಐ ಥಿಂಕ್ SRH ಸ್ಲೈಟ್ಲಿ 51% ಕೊಡ್ತೀನಿ ನಾನು. ಐ ಥಿಂಕ್ SRH ಓಕೆ. ಸ್ಲೈಟ್ಲಿ ಬಿಕಾಸ್ ಆಫ್ ದ ಬ್ಯಾಟಿಂಗ್ ಆರ್ಡರ್. ಅವ್ರು ಲಿವಿಂಗ್ಸ್ಟನ್ ಒಬ್ಬಂತಂದ್ರೆ ಬ್ಯಾಟಿಂಗ್ ಅಲ್ಲಿ ಐ ಥಿಂಕ್ ದ ಬ್ಯಾಟಿಂಗ್ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಕಂಪೇರ್ ಟು KKR. ಐ ಥಿಂಕ್ ಇಟ್ ವಿಲ್ ಸ್ಟಿಲ್ ಸ್ಟ್ರಗಲ್ ಸ್ವಲ್ಪ ಮಿಡ್ ಅಲ್ಲಿ. ಲೆಟ್ಸ್ ಸಿ, ಐ ಥಿಂಕ್ ಇಟ್ ವಿಲ್ ಬಿ ಇಂಟ್ರೆಸ್ಟಿಂಗ್ ಬ್ಯಾಟಲ್. ನೋಡೋಣ. ನಾನು ಇವನ್ ಐ ಆಮ್ ಈಗರ್ ಟು ಸಿ ಹೌ ದಿಸ್ ವಿಲ್ ಪ್ಯಾನ್ ಔಟ್. ಓಕೆ, ಯಾ, ಓಕೆ, ಲೆಟ್ಸ್ ಸಿ. ನೋಡೋಣ ಹಾಗಾದ್ರೆ. ಮ್ಯಾಚ್ ಮುಗಿದ್ಮೇಲೆ ಕ್ಯಾಚ್ ಅಪ್ ಫಾರ್ ದ ರಿವ್ಯೂ. ವಿಲ್ ಪ್ರಿವ್ಯೂ ಇಟ್, ಯಾ, ಫಸ್ಟ್ ಮ್ಯಾಚ್. Yes.